ಸೊ ಇವತ್ತಿನ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಕಾಫಿ ಗಿಡಕ್ಕೆ ಸ್ಪ್ರೇ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಅರೇಬಿಕಾ ಕಾಫಿಗೆ ಏನಕ್ಕೆ ಅಂತಂದರೆ, ನೋಡಿ ಈ ಕಡೆ ಒಂದು ಈ ಕಡೆ ಒಂದು ಅರ್ಧ ಪಟ್ಟೆ ಇದೆ, ಅಂದರೆ ಈ ಕಡೆ ಒಂದು ಅರ್ಧ ಪಟ್ಟೆ ಇದೆ. ಸೊ ಈ ಪಟ್ಟೆಗೆ ಒಟ್ಟು 4 ಸ್ಪ್ರೇ ಆಗಿದೆ ಇದುವರೆಗೂ. ಅಂದರೆ ಸ್ಟಾರ್ಟಿಂಗ್ ಒಂದು ಬೋರ್ಡ್ ಆಯಿತು, ಅದಾದಮೇಲೆ ಒಂದು ಕಾಂಟಾಫ್ ಪ್ಲಸ್ ಆಯಿತು, ಅದಾದಮೇಲೆ ಮಧ್ಯದಲ್ಲೊಂದು ಎಕ್ಸ್ಕೇಲಿಯಾ ಮ್ಯಾಕ್ಸ್ ಆಯಿತು. ಸೊ ಕೊನೆಗೆ ಒಂದು ಟಿಲ್ಟ್ ಆಯಿತು. ಇಷ್ಟ ಆಗಿದೆ ಈಗ ಪರ್ಟಿಕ್ಯುಲರಾಗಿ ಸದ್ಯಕ್ಕೆ ಈಗ ಆಗಿದೆ. ಸೊ ಇದಕ್ಕೆ 2 ಸ್ಪ್ರೇ ಆಗಿದೆ ಈ ತೋಟಕ್ಕೆ, ಪರ್ಟಿಕ್ಯುಲರ್ ತೋಟಕ್ಕೆ ಇಲ್ಲಿ ಕಾಣ್ತಾ ಇಲ್ಲ. ಸೊ ಈ ಒಂದು ಫ್ಲ್ಯಾಟಿಗೆ ಸೊ 2 ಸ್ಪ್ರೇ ಆಗಿದೆ. ಸೊ 2 ಸ್ಪ್ರೇಗೂ 4 ಸ್ಪ್ರೇಗೆ ಏನು ವ್ಯತ್ಯಾಸ ಅಂದರೆ, ಸುಮಾರು ಜನ ಕೇಳ್ತಾರೆ, ಸುಮ್ಮನೆ ಏನಕ್ಕೆ ಸ್ಪ್ರೇ ಮಾಡ್ತಿರೋ ತೋಟಕ್ಕೆಲ್ಲ, ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಹೇಳ್ತಾರೆ. ಸೊ ಮಾತಾಡ್ಕೊಳ್ಳಿ ಸುಮ್ಮನೆ ಬಿಡ್ಬೇಕು. ಸೊ ಅವ್ರಿಗೆ ಇಲ್ಲಿ ಬಂದು ನೋಡಿದಾಗ ಆ್ಯಕ್ಚುಲ್ ರಿಯಾಲಿಟಿ ಏನೋ ಗೊತ್ತಾಗುತ್ತೆ. ನೋಡಿ 4 ಸ್ಪ್ರೇ ಮಾಡಿದ ಗಿಡ ಹೆಂಗಿದೆ, ಸೊ 2 ಸ್ಪ್ರೇ ಮಾಡಿದ ಗಿಡ ಹೆಂಗಿದೆ ಕಾಣ್ತಾ ಇಲ್ಲ ನಿಮಗೆ. ಎಲೆ ಡ್ರಾಪಿಂಗ್ ಆಗಿರೋದು ನೋಡಿ, ಯಾವ ಥರ ಡ್ರಾಪಿಂಗ್ ಆಗಿದೆ ಅಲ್ಲಿ. ಸೊ ಪ್ರತಿಯೊಂದು ಗಿಡದಲ್ಲೂ ಕೂಡ ಬರಲು ಬಂದಿದೆ, ಕಾಣ್ತಾ ಇದ್ದಿಲ್ಲ ನೋಡಿ. ಸೊ ಇದೇನಾಗುತ್ತೆ ಈಗ ನೋಡಿ, ಎಲ್ಲ ಚುಕ್ಕಿ ರೋಗಕ್ಕೆ ಡ್ರಾಪಿಂಗ್ ಆಗಿರೋದು ಕಾಣ್ತಿರೋದು ನೋಡಿ. ಈಗಲೂ ಕೂಡ ಗಿಡದಿಂದ ಬೀಳ್ತಾ ಇದೆ ಮುಟ್ಟಿದ ತಕ್ಷಣ, ಎಲ್ಲ ಬಂದು ಲೀಫ್ ರಸ್ಟ್ ಇದೆ. ಸೊ ಮಧ್ಯದಲ್ಲಿ ಒಂದು ಸ್ಪ್ರೇ ತೊಗೊಬಿಟ್ಟಿದ್ರೆ, ಸೊ ಈ ಗಿಡಕ್ಕೆ ಈ ಗಿಡ ಥರ ಇರ್ತಾಯಿತ್ತು, ಈ ಗಿಡ ಥರ ಇರ್ತಾಯಿತ್ತು ಕಾಣ್ತಾ ಇಲ್ಲ, ಈ ಗಿಡ ಥರ ಇದು ಇರ್ತಾಯಿತ್ತು. ಮಧ್ಯದಲ್ಲಿ ಒಂದು ಸ್ಪ್ರೇ ತೊಗೊಂಡಿದೆ. ಈಗ ಏನಾಗುತ್ತೆ ಈಗ ನೋಡಿ, ಇದೊಂದು ಇದೆಯಲ್ಲ, ಸೊ ಇದು ರೆಕ್ಕೆ ಈ ವರ್ಷ ಫಸಲು ಕುಯ್ಕೊಂಡ್ಮೇಲೆ ಸೊ ಈ ರೆಕ್ಕೆ ಒಣಗೋಗುತ್ತೆ. ಏನಕ್ಕೆ ಅಂದರೆ ಮುಂದೆ ಇದಕ್ಕೆ ಚಿಗುರೇ ಇಲ್ಲ. ಸೊ ಮುಂದಕ್ಕೆ ಒಣಗೋದಾಗ ಇದು ಕಡ್ಡಿ ಬರಲು ಬಂದು ಕಡ್ಡಿ ಅಂತ ಹೇಳ್ಬಿಟ್ಟು ಚಿಗುರು ಮಾಡುವಾಗ್ರೆ ಅಥವಾ ಗಿಡಗಸಿ ಮಾಡಿಬೇಕಾದ್ರೆ ಮುರಿದಾಕ್ತಾರೆ. ಪ್ರತಿಯೊಂದರಲ್ಲೂ ನೋಡಿ ಹಾಗೆ ಆಗಿದೆ. ಸೊ ಮೇಯ್ನಾಗಿ ನಮ್ಮ ಮುಂದೆ ಚಿಗುರಿದ್ರೆ ಸೊ ಮುಂದಿನ ವರ್ಷಕ್ಕೆ ಪಿಕಪ್ ಆಗುತ್ತೆ ನೋಡಿ. ಈ ರೆಕ್ಕೆ ನೋಡಿ, ಸೊ ಆ್ಯಕ್ಚುಲಿ ಮುಂದಿನ ವರ್ಷಕ್ಕೆ ಫಸ್ಲು ರೆಕ್ಕೆ ಅದು ಕಾಣ್ತೇವೆ ನೋಡಿ. ಇದರಲ್ಲೇ ಕೂಡ ನಿಮಗೆ ಎಲ್ಲ ಡ್ರಾಪಿಂಗ್ ಆಗಿದೆ. ಸೊ ಇದರಲ್ಲಿ ಮುಂದಿನ ವರ್ಷಕ್ಕೆ ಮಸಬ್ ಬರೋದೇ ಕಷ್ಟ, ಅಂದರೆ ಫಾರ್ವರ್ಡಿಂಗ್ ಬರೋದೇ ಕಷ್ಟ ಇಲ್ಲ ನೋಡಿ. ಆಲ್ರೆಡಿ ಎಲೆ ಬಿದ್ದೋಗಿರೋದ್ರಿಂದ ಫಾರ್ವರ್ಡಿಂಗ್ ಬರಲ್ಲ. ಮೇಯ್ನಾಗಿ ನಿಮಗೆ ಎಲೆ ಇರಬೇಕು ಗಿಡದಲ್ಲಿ. ಎಲೆ ಇದ್ದಾಗ ನಿಮಗೆ ಮುಂದಿನ ವರ್ಷಕ್ಕೆ ಫಸ್ಲು ಕೂಡ ಚೆನ್ನಾಗಿತ್ತು ನೋಡಿ. ಕಾಣ್ತಾ ಇಲ್ಲ ನೋಡಿ, ಪ್ರತಿಯೊಂದು ಕೂಡ ಹಾಗೆ ಆಗಿದೆ ನೋಡಿ. ಇದು ಇನ್ನೂ ಕೂಡ ನೋಡಿ ಲೀಫ್ ರಸ್ಟ್ ಹೆಂಗಿದೆ, ಆ್ಯಕ್ಟಿವ್ ಇದೆ ಇದರಲ್ಲಿ, ಕಾಣ್ತಾ ಇಲ್ಲ. ಸೊ ಒಂದು ಸ್ಪ್ರೇ ಮಿಸ್ ಮಾಡಿಕೊಂಡ್ರೆ ನಿಮಗೆ ಗಿಡಗಳು ಒಂದು ವರ್ಷ ಈ ಥರ ಏನಾದ್ರು ಆದರೆ ಸೊ ನಿಮ್ಗೆ 2 ವರ್ಷ ಬೇಕು ಪಿಕಪ್ ಆಗೋಕ್ಕೆ. ಸೊ ಈ ವರ್ಷ ಫಸ್ಲು ಕೊಯ್ಕೊಬೋದ್ಬಿಟ್ರೆ ಸೊ ನೆಕ್ಸ್ಟ್ ವರ್ಷ ಬರೀ ಗಿಡ ರಿಕವರಿ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಆದರೂ ಮುಂದಿನ ವರ್ಷಕ್ಕೆ ನಿಮಗೆ ಫಸ್ಲಿಗೆ ಬರುವಂಥದ್ದು ನೋಡಿ. ಇಲ್ಲಿ ಯಾವ ರೀತಿ ಎಲೆ ಡ್ರಾಪಿಂಗ್ ಆಗಿದೆ. ಸೊ ಹಾಗಾಗಿ ಗಿಡಕ್ಕೆ ಮೇಯ್ನು ಚುಕ್ಕಿ ರೋಗನೂ ಜೊತೆಗೆ ಇನ್ನೊಂದು ಕೊಳೆ ರೋಗನೂ ಬರುತ್ತೆ, ಜೊತೆಗೆ ನಿಮ್ಗೆ ಆಂಥ್ರಕೋಸ್ ಅಂತಲೂ ಬರುತ್ತೆ, ಜೊತೆಗೆ ಬ್ಲ್ಯಾಕ್ ರಾಟ್ ಅಂತಲೂ ಬರುತ್ತೆ. ಸೊ ಸುಮಾರು ಥರ ಬರುತ್ತೆ. ಸೊ ಹಾಗಾಗಿ ಸೊ ಈ ಪರ್ಟಿಕ್ಯುಲರ್ ಪ್ಲಾಟಿಗೆ ಸೊ ಎಲ್ಲ ಕೂಡ ಆಗಿದೆ. ಬೋರ್ಡ್ ಆಗಿದೆ ನೋಡಿ, ಬೋರ್ಡೋದು ಇಲ್ಲಿ ಕಾಣ್ತಾ ಇದೆ, ಬೋರ್ಡ್ ಆಗಿದೆ, ಕಾಂಟಾಫ್ ಆಗಿದೆ. ಎಕ್ಸ್ಕೇಲಿಯಾ ಮ್ಯಾಕ್ಸ್ ಏನಕ್ಕೆ ಆಗಿದೆ ಅಂದರೆ, ಅದು ಆ್ಯಕ್ಚುಲಿ ಈ ತೋಟದಲ್ಲೇ ಟೆಸ್ಟ್ ಮಾಡಿ ತೊಗೊಂಡಿದ್ದು. ಎಕ್ಸ್ಕೇಲಿಯಾ ಮ್ಯಾಕ್ಸ್ನ ಈ ಫ್ಲ್ಯಾಟಿಗೆ ಟೆಸ್ಟ್ ಮಾಡಿದ್ದು, ಹಾಗಾಗಿ ಒಳ್ಳೆ ರಿಸಲ್ಟ್ ಬಂತು. ಹಾಗಾಗಿ ಅದು ಚುಕ್ಕಿ ರೋಗಕ್ಕೆ ಎಕ್ಸ್ಕೇಲಿಯಾ ಮ್ಯಾಕ್ಸ್ ಇಲ್ಲಿಗೆ ಟ್ರೈ ಮಾಡಿದ್ದು ನೋಡಿ. ಅದು ಒಂದು ಗಿಡ ಅಂತಲ್ಲ, ಸೊ ಈ ಕಡೆ ಎಲ್ಲ ಗಿಡದಲ್ಲೂ ಕೂಡ ಆ್ಯಕ್ಟಿವ್ ಆಗಿದೆ ನೋಡಿ. ಸೊ ಹಾಗಾಗಿ ಮೇಯ್ನ್ ಗಿಡಕ್ಕೆ ಒಂದು ಗೊಬ್ಬರ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ. ಸೊ